ನಾವು ಪೆಡಿಕ್ಯೂರಲ್ಲಿ ನಾನು ಹೇಳಿದ್ನಲ್ಲ, ಈಗ ನಿಮಗೆ ಸಾಮಾನ್ಯವಾಗಿ ಬಿಫೋರ್ ಹೇಗೆ ಮಾಡ್ತಿದ್ರು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಅದರ ಪೆಡಿಕ್ಯೂರ್ ಟಬ್ಗಳಿದೆ. ಮುಂಚೆ ಏನು ಮಾಡೋರು, ಇದು ಬರುತ್ತಲ್ಲ ಟಬ್, ಖಾಲಿ ಎಂಟಿ ಟಬ್ ಅಂತ ರೌಂಡದು, ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ತಾಯಿದ್ದು ಹಳೆ ಟ್ರೆಂಡು. ಅದ್ರ ನಂತರ ಬಂದಿತ್ತು ಈ ಥರದ್ದು. ಇಲ್ಲಿ ನಿಮಗೆ ಏನಾಗುತ್ತೆ, ಫ್ರೂಟ್ಗೆ ಇದು ಮಸಾಜು ಆಗುತ್ತೆ ಈ ಥರ. ಇದಾಗಲೇ ಸ್ವಲ್ಪ ಸಾಲ್ಟ್ ಇದೆ, ಆಮೇಲೆ ಲೈಟ್ ಆನ್ ಆಗುತ್ತೆ ಇದರಲ್ಲಿ. ಈಗ ಫಿಕ್ಸಿಂಗ್ ಟಬ್ಗಳು ಬರುತ್ತೆ, ನಾನು ಮಾಡಿಸಿದ್ದೀನಲ್ಲ ಅದರಲ್ಲೂ ಸಹ ನಾನು ಲೈಟ್ ಇರೋದು ತಗೊಂಡಿಲ್ಲ. ಅದರಲ್ಲಿ ಲೈಟ್ ಎಫೆಕ್ಟ್ ಆಗ ಒಂಚೂರು ನೋಡ್ಲಿಕ್ಕೆ ಆ ಫೀಲ್ ಚೆನ್ನಾಗಿರುತ್ತೆ. ಅದು ಫಿಕ್ಸಿಂಗ್ ಟಬ್ಬು ಇದೊಂದು. ಇಲ್ಲ ಏನೂ ಇಲ್ಲ ಅಂದರೆ ನೀವು ನಿಮ್ಮ ಮನೆಯವ್ರಿಗೂ ಅಥವಾ ಯಾರಿಗೂ ಮಾಡ್ತೀನಿ ಮನೆಯಲ್ಲಿ ಅಂದರೆ ಒಂದು ರೌಂಡು ಟಬ್ಬು, ಉಗುರು ಬೆಚ್ಚಗಿರೋ ನೀರು ತಣ್ಣಗಾಗಬೇಕಾದ್ರೆ ಇನ್ನೊಂದ್ಸಲ ಬಿಸಿ ಮಾಡಿ ಹಾಕೋಬಹುದು. ನೀರನ್ನ ಬಿಸಿ ಮಾಡಿ ಅದಕ್ಕೆ ಈ ಸಾಲ್ಟ್ನ ಹಾಕ್ತೀನಿ. ಇದು ಪೆಡಿಕ್ಯೂರ್ಗೆ ಅಂತಲೇ ರೆಡಿ ಮಾಡಿರುವಂತಹ ಸಾಲ್ಟ್, ಮಿನಿಕ್ಯೂರ್ ಪೆಡಿಕ್ಯೂರ್ ಸಾಲ್ಟ್ ಎರಡಕ್ಕೂ ಸಹ ಹಾಕೋಬಹುದು. ಮನೆ ಸಾಲ್ಟು ಸಹ ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಏನಿಲ್ಲ. ಅದಕ್ಕೊಂದು ಸ್ವಲ್ಪ 2 ಹನಿ ನಿಂಬೆ ಹಣ್ಣು ಹಾಕ್ಕೊಳ್ಳಿ, ನಿಂಬೆ ರಸ ಅಂತ ಮೀನ್ಸ್ ಹನಿ ಡ್ರಾಪ್ಗಳು ಹಾಕ್ಕೊಳ್ಳಿ. ಅಲ್ಲಿಗೆ ಏನಂತ ನಿಮ್ಮದು ವಾಟರ್ ರೆಡಿ ಆಯಿತು. ನಾನು ಅದಕ್ಕೂ ಮುಂಚೆನೇ ಹೇಳಿದ್ದೆ ನೇಲ್ ಪಾಲಿಶ್ ರಿಮೂವ್ ಮಾಡಬೇಕು ಅಂತ. ಪೆಡಿಕ್ಯೂರ್ ಆಗಲಿ ಮೆನಿಕ್ಯೂರ್ ಆಗಲಿ ಇದನ್ನು ಆಸಿಟೋನ್ ಅಂತ ಕರಿತೀವಿ. ಈ ಥರ ಸಿಕ್ಕಾಗ ನಿಮಗೆ ಚಿಕ್ಕ ತಗೊಂಡ್ರೆ ನೇಲ್ ಪಾಲಿಶ್ ರಿಮೂವರ್ ಅಂತಲೇ ಇರುತ್ತೆ. ಇದನ್ನು ಕಾಟನ್ನಲ್ಲೇ ನೀಟಾಗಿ ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿ ಆದ ನಂತರ ನೀರೊಳಗೆ ಕೈ ಇಡೋದಕ್ಕೂ ಮುಂಚೆ, ನೀರೊಳಗೆ ಕಾಲು ಇಡೋದಕ್ಕೂ ಮುಂಚೆನೇ ನೇಲ್ ಕಟ್ ಆಗಬೇಕು. ಯಾಕೆ ಇದು ನೀಟಾಗಿ ಕಟ್ ಆಗುತ್ತೆ ಡ್ರೈ ಇದ್ದವಾಗ. ಅದೇ ನಾವು ನೀರಲ್ಲಿ ನೆನೆಸಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಮತ್ತು ನಾವು ಯಾವುದೋ ಒಂದು ಸ್ವಲ್ಪ ಕಟ್ ಮಾಡಬೇಕಂತ ಇರ್ತೀವಿ, ಅದು ಜಾಸ್ತಿ ಕಟ್ಟಾಗಿಲ್ಲ. ಈ ಉದ್ದ ನೀರು ಬಳಸಬೇಕು ಅಂತ ಇದ್ದವ್ರಿಗೆ ನಾವು ಆಮೇಲೆ ಕಟ್ ಮಾಡೋದು ಕಷ್ಟ. ಆಮೇಲೆ ಶೇಪ್ ಮಾಡಿ ಉಜ್ಜೋಕ್ಕಾಗಲ್ಲ. ಈ ಶೇಪ್ನ ಬರುತ್ತಲ್ಲ, ಈ ಶೇಪ್ನಲ್ಲೂ ಚೆನ್ನಾಗಿಲ್ಲ. ಅಂದರೆ ನೀವು ಬ್ರ್ಯಾಂಡೇ ತೊಗೋಬೇಕಂತಾನಿಲ್ಲ. ಇದು ನೋಡಿ ಹಾಳು, ಇದು ಮೇಲು ತೆಗೆಯೋದು. ಬಟ್ ಇದನ್ನು ನೋಡಿ ಇದು ಬೇರೆದಕ್ಕೆ ಯೂಸ್ ಮಾಡೋದು. ಇನ್ನೊಂದು ನಾನು ಹೇಳಿದೆ ಅಲ್ಲ, ಸ್ಟೀಲ್ದು, ಇದನ್ನು ಬಳಸ್ಬೋದು, ತೊಂದರೆ ಇಲ್ಲ. ಬಟ್ ಇದೆಲ್ಲದಕ್ಕಿಂತ ಇದು ನಿಮಗೆ ಪ್ರಾಕ್ಟಿಕಲಲ್ಲಿ ಗೊತ್ತಾಗುತ್ತೆ, ಅದು ಚೆನ್ನಾಗಿದೆ. ನೈಲ್ ಆರ್ಟಲ್ಲಿ ನೀವು ಅದನ್ನು ಬಳಸ್ಬೋದು. ಅಷ್ಟು ನೈಲ್ ಕಟ್ ಮಾಡಿ ನೈಲ್ ಶೇಪ್ ಆದಮೇಲೆ ಕ್ಯೂಟಿಕಲ್ದು ಸಾಫ್ಟ್ನರ್ ಹಾಕ್ಬೇಕಂತ ಹೇಳಿದ್ನಲ್ಲ. ಯಾಕೆ ಕ್ಯೂಟಿಕಲ್ ಸಾಫ್ಟ್ನರ್ ಹಾಕಿ ಕಳಿಸ್ಬೇಕು ಅಂತಂದರೆ, ಇದು ಕ್ಯೂಟಿಕಲ್ ಸಾಫ್ಟ್ನರ್ ಆಯಿತಾ. ಈಗ ನೈಲು ನೆಕ್ಸ್ಟ್ ನಾವು ಈ ಫುಲ್ ಮಾಡೋದು ಮತ್ತೆ ಇದನ್ನ ಮೇಲ್ಗಡೆದು ಡೆಡ್ ಸ್ಕಿನ್ ಎಲ್ಲ ತೆಗಿತೀವಿ. ಅವಾಗ ಏನಾಗುತ್ತೆ, ಆ ನೇಲ್ ಕಲರ್ ಹೋಗಲ್ಲ ಅಥವಾ ನೇಲ್ ಹಾಳಾಗಲ್ಲ. ಇದನ್ನ ನಮಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೆಲ್ಪ್ ಮಾಡುತ್ತೆ ತೆಗಿಲಿಕ್ಕೆ. ಹಾಗಾಗಿ ಇದನ್ನು ತಗೊಂಡು ಎಷ್ಟು ಬೇಕು ಸ್ವಲ್ಪ ಎಕ್ಸಾಂಪಲು ಒಂದು ಇಷ್ಟು ತಗೊಂಡ್ವಿ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 3 ಫಿಂಗರ್ಸ್ ಆಗುತ್ತೆ. ಗ್ಲೌಸ್ ಕಂಪಲ್ಸರಿ ಹಾಕಿರಬೇಕು. ಈಗ ನೇಲ್ ಪಾಲಿಶ್ ರಿಮೂವ್ ಆಗಿದೆ ಅಂದ್ಕೊಳ್ಳಿ, ಅದ್ರ ಮೇಲೆ ಈ ಕ್ಯೂಟಿಕಲ್ನ ಸೇರಿಸಿ ಹಾಕ್ಬೋದು. ನಮಗೆ ರಿಮೂವ್ ಮಾಡೋದು ಅವ್ರಿಗೆ ನೋವು ಆಗಲ್ಲ. ಹಿಂಗೆ ಇಷ್ಟೇ. ಇದು ತುಂಬ ನಾನು ಹೇಳಿದ್ನಲ್ಲ, 3 ಫಿಂಗರ್ಸೇ ಕರೆಕ್ಟಾಗಿ ಆಯಿತು. ಅಷ್ಟು ಸಾಕು ಆಯಿತಾ. ಇಷ್ಟು ಅಂದರೆ ಅದಾಯಿತು. ನಾವಿಷ್ಟು ನೇಲ್ ಶೇಪ್ ಎಲ್ಲ ಮಾಡಿಬಿಟ್ಟು ಮಾಡಿ ಸೋಕಿಂಗ್ ಇಟ್ವಿ. ಒಂದು 5 ನಿಮಿಷ ಸೋಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಅಲ್ಲಿವರೆಗೆ ನೀವು ಬೇರೆ ಕೆಲಸ ಅಂದರೆ ಬೇರೆ ಕೆಲಸ ಮಾಡ್ಕೊಳ್ಳಿ. ಕೆಲಸ ಏನೂ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡಲ್ವಾ. ಅವಾಗ ಏನು ಮಾಡಿ ಇಮಿಡಿಯೇಟಾಗಿ ನೀವು ಇದು ತಗೊಳ್ಳಿ. ಆ ಕಾಲ ಒಂದು ತಗೊಳ್ಳಿ, ಒಂದು ಸೋಕಿಂಗಲ್ಲೇ ಇರಲಿ. ಒಂದನ್ನು ತೆಗೆದು ಈ ಥರ ಅಲ್ಲಿ ನಮ್ಮದು ತೋರಿಸ್ತೀನಿ. ಅದಿರುತ್ತೆ, ಅದನ್ನು ಕಾಟನ್ ಬಟ್ಟೆ ಇಟ್ಕೊಂಡಿರಿ. ಅಲ್ಲಿಗೆ ಇಟ್ಕೊಂಡು ನೇಲ್ ಪುಷರಿಂದ ಇಲ್ಲಿ ಕಾಲನೂ ಆಗಲಿ ಕೈ ಆಗಲಿ ಇಲ್ಲ ಸಹ ತೆಗಿಬೇಕು. ಸೋಕಾದಾಗ ಚೆನ್ನಾಗಿ ನೀಟಾಗಿ ಕೊಳೆ ಬರುತ್ತೆ. ಇಲ್ಲಿ ಸೋಕಾಗಿಲ್ಲ ಆದರೆ ಎಷ್ಟೊಂದು ಬರ್ತಿದೆ ನೋಡಿ. ಅಂದರೆ ಇಲ್ಲೂ ಸಹ ಗಲೀಜಾಗಿರುತ್ತೆ ಅಥವಾ ನೇಲ್ದು ಸಹ ಡೆಡ್ ಸ್ಕಿನ್ ಇರುತ್ತೆ. ಜೊತೆಗೆ ಮೇಲೆಯಿಂದನು ಈ ಸೈಡಿಂದ ಇದು ಹಾರ್ಡಾಗಿ ಇದಕ್ಕೆ ರಫ್ ಆಗೋ ಥರ ಮಾಡಬಾರ್ದು, ಸಾಫ್ಟಾಗಿ ಮಾಡ್ಕೋಬೇಕು ಮೇಲ್ಗಡೆದು. ಮತ್ತು ಕ್ಯೂಟಿಕಲ್ ಒಂದು ಸ್ವಲ್ಪ ಇಲ್ಲೇ ಪುಷ್ ಮಾಡ್ಕೊಳ್ಳಿ. ಮತ್ತು ಈ ಪಾರ್ಟಿಂದ ಲೆಗ್ಗಲ್ಲಿ ಹೆಬ್ಬೆರಳಿರುತ್ತಲ್ಲ, ಈ ಸೈಡಲ್ಲಿ ಗಲೀಜು ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ಹಾಕ್ಬೋದು. ಇದೆಲ್ಲ ಈಗ ನೋಡಿ, ಹೀಗಾಗಿ ಹೀಗೆ ತೆಗಿಬೋದು. ನಿಧಾನಕ್ಕೆ ಬಳಸಬೇಕು, ಸಾಫ್ಟಾಗಿ. ಮತ್ತು ಜೊತೆ ಕಾಟನ್ ಇರಬೇಕು. ಆ ಗಲೀಜನ್ನಂತ ಕಾಟನ್ ಇರುತ್ತೆ, ಪದೇ ಕ್ಲೀನ್ ಮಾಡ್ಕೋಬೇಕು ಆಯಿತಾ. ಇದಿಷ್ಟು ಆದಮೇಲೆ 2 ಥರ ನಿಮಗೆ ಕ್ಯೂಟಿಕಲ್ ರೆಡಿ ಮಾಡೋದು ಬರುತ್ತೆ. ಇದು ಬಂದು ಜಾಸ್ತಿ ನೈಲ್ ಆರ್ಟಲ್ಲಿ ಯೂಸ್ ಮಾಡ್ತೀವಿ. ಸೇಮ್ ಇನ್ನೊಂದು ಇತ್ತಲ್ಲ,
ಇವೆಲ್ಲ ಸೈಜ್ ವೇರಿಯೇಷನ್ ಇದೆ. ಬಟ್ ನಿಮಗೆ ಹ್ಯಾಂಡ್ಸ್ಗೂ ಸಹ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾವ್ದು ಬೆಸ್ಟ್ ಅಂತ ಹೇಳಿ. ಎಲ್ಲನೂ ಬಳಸ್ಬೋದು. ಬಟ್ ನನ್ನ ಸೈಡ್ ಇದನ್ನ ಸ್ವಲ್ಪ ಈಸಿ ಜಾಸ್ತಿ. ಬಟ್ ನೋಡಲಿ ಚಿಕ್ಕದು, ಇದು ತುಂಬ ಹಿಂದೆ ಬಂದಿತ್ತು, ಇವೆಲ್ಲ ಬರೋದಕ್ಕೂ ಮುಂಚೆ ಇದಿತ್ತು. ನಿಮಗೆ ಯಾವ್ದು ಕಂಫರ್ಟ್ ಇದೆ ಅದು ಯೂಸ್ ಮಾಡ್ಬೋದು. ನಂದು ಸೋಕಿಂಗ್ ಆಗಿಲ್ಲಲ್ಲ, ಅಷ್ಟು ನೀಟಾಗಿ ಬರ್ತಾ ಇಲ್ಲ. ಮತ್ತು ಇದನ್ನು ಓಕೆ, ಚಿಕ್ಕದು ನೀಟಾಗಿ ಬರುತ್ತೆ, ಅಷ್ಟು ದೊಡ್ಡದಕ್ಕಿಂತನೂ. ಎಲ್ಲ ಸಾಧ್ಯ ಆದಷ್ಟು ಒಂದೇ ಕಡೆ ಇಟ್ಕೊಳ್ಳಿ, ಪೆಡಿಕ್ಯೂರ್ದು ಮೆನಿಕ್ಯೂರ್ದು ಇಟ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಎದ್ದೋಗಿದ್ದು ಥರ ತಪ್ಪುತ್ತೆ. ಇಲ್ಲಿಗೆ ಬರೋದಕ್ಕೂ ಮುಂಚೆನೇ ಒಂದು ನ್ಯಾಪ್ಕಿನ್ ಮಿನಿಮಮ್ 2 ಇಟ್ಕೊಳ್ಳಿ. ಒಂದು ಕಾಲಿಗೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಕಾಲ ಮೇಲೆ ಇಟ್ಕೊಳ್ಳಿ, ಅಥವಾ ಟಬ್ ಮೇಲೆ ಇಟ್ಕೊಳ್ಳಿ. ಇನ್ನೊಂದು ಅವ್ರ ಕಾಲು ಕ್ಲೀನ್ ಮಾಡಬೇಕು, ಲಾಸ್ಟಿಗೆ ಒರೆಸ್ಬಿಟ್ಟು ಕಳಿಸೋದಕ್ಕೆ. ಅದೊಂದು ಇಟ್ಕೊಳ್ಳಿ. ನ್ಯಾಪ್ಕಿನ್, ಬ್ರಷ್ ಬೇಕಂದರೆ ಪ್ಯಾಕಲ್ಲಿ ಹಾಕ್ಲಿಕ್ಕೆ ಬ್ರಷ್ ತಗೋಬಹುದು. ಆಮೇಲೆ ಇವುಗಳ ಟಬ್ಬನ್ನು ಅದರಿಂದ ಡೈರೆಕ್ಟಾಗಿ ತಗೊಳ್ಳುವಾಗ ಕ್ಲೀನ್ನ ಇಲ್ಲಿ ಯಾವುದಾದ್ರೂ ಒಂದು ತಿಂಗ್ ಇರುತ್ತೆ. ನಾನು ಕಾಮನಾಗಿ ಇಟ್ಟಿರ್ತೀನಿ, ಇಲ್ಲ ಅಷ್ಟೇ. ಯಾವುದಾದ್ರೂ ಒಂದು ತಿಂಗಿದೆ ಎತ್ಕೊಬೇಕಿರುತ್ತೆ. ಡೈರೆಕ್ಟಾಗಿ ನಾವು ಕೈ ಹಾಕೋದು ಬೇಡ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಗ್ಲೌಸ್ ಇರುತ್ತೆ ಆಯ್ತಾ, ಆ ಗ್ಲೌಸ್ ಮೇಲೆ ಹೀಗೆ ಇಟ್ಕೋಬಹುದು. ಇಟ್ಕೊಂಡು ಈ ಮೆನಿಕ್ಯೂರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಇದು ಮೆನಿಕ್ಯೂರ್ ಪ್ರೊಸೀಜರು. ಆ ಮೆನಿಕ್ಯೂರ್ನ ಇಲ್ಲಿಂದ ತಗೋತೀವಿ, ಪೆಡಿಕ್ಯೂರ್ನ ಇಲ್ಲಿಂದ ತಗೋತೀವಿ. ಇಲ್ಲಿಗೊಂದು ಡಾಟ್ ಇಟ್ಕೊಳಿತಾರೆ. ಅನಂತರ ಮಸಾಜ್ನ ನಾನು ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ. ಇದಕ್ಕೂ ನೀವು ನೀರನ್ನ ಒಂದು ಬೌಲಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ಇಟ್ಕೊಂಡು ಮಾಡ್ಕೊಬೇಕು. ಚೆನ್ನಾಗಿ ಮಸಾಜ್ ಕೊಡಬೇಕು. ನಮಗೆ ಕಲರ್ ಬರೋದು, ಅವ್ರಿಗೆ ರಿಲ್ಯಾಕ್ಸ್ ಆಗೋದು. ಮತ್ತು ಈ ಪಾರ್ಟ್ಗಳು ಇದನ್ನು ನೀವು ಕ್ಲಾತಲ್ಲೇ ಒರೆಸ್ಕೊಳ್ಳಿ ಸಾಧ್ಯ ಆದಷ್ಟು. ನಾವು ಆ ಸ್ಪಾಂಜ್ ಇರುತ್ತೆ, ಇಟ್ಟಿರ್ತೀನಿ. ಬಟ್ ಸ್ಪಾಂಜಲ್ಲಿ ಅಷ್ಟು ನೀಟಾಗಿ ಅಂದರೆ ನಿಮಗೆ ಕಷ್ಟ ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ಟೈಮ್ ಹಿಡಿಯುತ್ತೆ. ಇಲ್ಲ ಸ್ಪಾಂಜ್ ಯೂಸ್ ಮಾಡ್ತೀನಿ ಅಂದರೆ ಸ್ಪಾಂಜ್ ಯೂಸ್ ಮಾಡ್ಬೋದು, ಇಲ್ಲೂ ಸ್ಟಾಕ್ ಇದೆ. ಸಾಧ್ಯ ಆದಷ್ಟು ಒಬ್ರಿಗೆ ಯೂಸ್ ಮಾಡಿ ಇನ್ನೊಬ್ರಿಗೆ ಬೇಡ. ಕ್ಲಾತ್ ಆದರೆ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಯಾಕೆ ಅವ್ನು ಸಪ್ರೇಟ್ ಸ್ಕೇಲ್ ಫೇಸಿಗೆ ಯೂಸ್ ಮಾಡೋದನ್ನ ಹ್ಯಾಂಡ್ಸ್ ಲೆಗ್ಗಿಗೆ ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ. ಯಾಕೆ ಅಂತಂದರೆ ಇವು ಸ್ವಲ್ಪ ಹಾರ್ಡ್ ಇರುತ್ತೆ. ನಿಮಗೆ ನನಗೆ ಆಲ್ರೆಡಿ ಒಂಥರ ಉರಿ ಫೀಲ್ ಆಗ್ತಿದೆ. ಎಲ್ರಿಗೂ ವೈಬ್ರೇಷನ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಬರೀ ಜಸ್ಟ್ ಕ್ರೀಮ್ ಹಾಕಿದ್ದು ಎಷ್ಟು ಚೇಂಜಸ್ ಇದೆ. ಸ್ಕ್ರಬ್ಬು ಫಸ್ಟು ಸ್ಕ್ರಬ್ಬನ್ನು ಸ್ವಲ್ಪ ತಗೊಂಡ್ರಿ, ಮಸಾಜ್ ಮಾಡ್ಕೊಂಡು. ಅದಕ್ಕೂ ಮುಂಚೆ ಶಾಂಪು ಅಂತ ಹೇಳಿದೆಲ್ಲ, ಇದು ಶಾಂಪು ನಿಮಗೆ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಅದನ್ನು ನಮಗೆ ಬೇರೆ ಶಾಂಪುಗೆ ಹೇರ್ ಶಾಂಪುಗಳು ಬೇರೆ, ಈ ಶಾಂಪು ಬೇರೆ. ಅಂದರೆ ಸ್ಕಿನ್ನ ವೈಟ್ ಮಾಡೋದ್ರ ಜೊತೆಗೆ ನಮಗೆ ಜಾಸ್ತಿ ನೊರೆ ಕೊಡುತ್ತೆ. ಇದ್ರ ಜೊತೆಗೆ ಜಾರಕ್ಕೆ ಬಿಡ, ತುಂಬ ಇದು ಜಾರೋ ಕ್ವಾಲಿಟಿ. ಬಟ್ ಸ್ಕಿನ್ ಮೇಲೆ ತುಂಬ ಏನು ಜಾರಲ್ಲ. ಒಂದ್ಸಲ ಅಪ್ಲೈ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಬೀಳ್ತಾರೇ ಇರುತ್ತೆ. ಅಪ್ಲೈ ಮಾಡುವಾಗ ಕೆಳಗಡೆ ಬೀಳ್ತಾ ಇರುತ್ತೆ. ಸ್ಟ್ರಕ್ಚರ್ ಇರುತ್ತೆ. ಇದರಲ್ಲಿ ನಿಮಗೆ ಫ್ಲೇವರ್ಗಳು ಸಿಗುತ್ತೆ, ಯಾವ್ದು ಬೇಕಾದ್ರೂ ತಗೋಬಹುದು. ಎಲ್ಲನೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಅಷ್ಟೇ, ಕ್ವಾಂಟಿಟಿ ಎಷ್ಟು ಬೇಕಷ್ಟು ತಗೊಂಡು, ಸ್ವಲ್ಪ ಬೇಕಂದ್ರೆ ಮತ್ತೆ ತಗೊಳ್ಳಿ, ಸ್ವಲ್ಪನೇ ತಗೊಳ್ಳಿ ಸಾಕಾಗುತ್ತೆ. ಆಮೇಲೆ ಏಪ್ರಾನ್ ಕಂಪಲ್ಸರಿ. ಮೆನಿಕ್ಯೂರು ಪೆಡಿಕ್ಯೂರ್ ಮಾಡುವಾಗ ಇಲ್ಲೆಲ್ಲ ನೀರು ಹಾಕುತ್ತೆ, ಗಲೀಜಾಗುತ್ತೆ. ಹಾಗಾಗಿ ಏಪ್ರಾನ್ ಹಾಕ್ಕೊಳ್ಳಿ. ಶಾಂಪು ಮಾಡಿದ್ವಿ. ಶಾಂಪು ಮಾಡಿದಾಗ ಈಗ ಸದ್ಯಕ್ಕೆ ಮೆನಿಕ್ಯೂರಿಗೆ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಹಾರ್ಡಿದೆ, ಹಾರ್ಡಿದೆ. ಬಳಸುವಾಗ ನೀವೇನು ಮಾಡಿ ಸ್ವಲ್ಪ ಹುಷಾರು, ನಿಧಾನಕ್ಕೆ ಬಳಸಿ. ಇಲ್ಲಿಂದನೂ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿಂದನೇ ಕ್ರೀಮು ಇಲ್ಲ ಶಾಂಪು ಇರುತ್ತೆ, ಅಷ್ಟೊಂದು ನೋವಾಗಲ್ಲ. ಬೇರೆ ತರಬೇಕು. ಇದು ನಾನು ಫೀಲ್ ಮಾಡಲಿಲ್ಲ, ಇದೊಂದು ಪ್ಯಾಕೆಟೇ ತಂದುಬಿಟ್ಟಿದ್ದೆ. ಆಮೇಲೆ ಲೆಗ್ಗಿಗೆ ಪೆಡಿಕ್ಯೂರ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ, ನೀವು ಇಲ್ಲಿಂದನೇ ಕ್ಲೀನ್ ಮಾಡ್ಕೊಳ್ಳಿ. ಪರ ಉಜ್ಬೇಡಿ, ನಿಧಾನಕ್ಕೆ ಹೋಗಿ. ಇಲ್ಲಿ ಎಲ್ಲ ನೋವಾಗಲ್ಲ. ಬಟ್ ಇಲ್ಲಿ ಬಂದಾಗ ಅದೆಲ್ಲ ನೋವಾಗುತ್ತೆ. ಹಾಗೆ ನಿಧಾನ ತಗೊಳ್ಳಿ. ಮತ್ತು ಅದಕ್ಕೂ ಮುಂಚೆ ಸ್ಕ್ರ್ಯಾಪರ್ ಯೂಸ್ ಮಾಡ್ಬೇಕಂತ ಹೇಳಿದ್ದಲ್ಲ, ಇದರಲ್ಲಿ ನಿಮಗೆ ತುಂಬ ಥರ ಸಿಗುತ್ತೆ. ಲೆಗ್ಸಿಗೆ ತುಂಬ ಗಲೀಜಾಗಿರೋರು ಬರ್ತಾರೆ. ಈ ಟೋಸ್ ತುಂಬ ಗಲೀಜು ಮಾಡಿಕೊಂಡು ತುಂಬ ಸಿಪ್ಪೆ ಬಿಟ್ಟರೆ ಇದ್ದರು ಬರ್ತಾರೆ. ಇಲ್ಲ ಬರೀ ನನಗೆ ಸ್ಕಿನ್ ಗ್ಲೋಯಿಂಗ್ ಇಂಪಾರ್ಟೆಂಟ್ ಅಂತ ಮೈಂಡಲ್ಲಿ ಇಟ್ಕೊಂಡು ನೇಲ್ ಶೇಪ್ಗೋಸ್ಕರ ಬರೋದು ಇರ್ತಾರೆ. ಅವ್ರಿಗೆ ಹಿಂಡಿ ಎಷ್ಟು ಗಲೀಜಾಗಿದೆ ಅನ್ನೋದ್ರ ಮೇಲೆ ಇದ್ರ ಯೂಸ್ ಎಷ್ಟು ಮಾಡಬೇಕು ಅನ್ನೋದು ಬರುತ್ತೆ. ಒಂದು ಹಾರ್ಡ್ ಇರೋದು, ಒಂದು ದಪ್ಪ ಇರೋದು ನನಗೆ ಬಿಫೋರ್ ಇತ್ತು. ನನಗೇನೋ ಅದಷ್ಟು ಫೀಲ್ ಚೆಂದ ಅನ್ನಿಸ್ಲಿಲ್ಲ. ಮತ್ತು ಸ್ಟೀಲ್ದೇ ಇರುತ್ತೆ ಗೊತ್ತಾ, ಅದು ಬೇಗ ಕಲರ್ ಇಲ್ಲಿ ಡಾರ್ಕ್ ಆಗುತ್ತೆ. ಇಲ್ಲ ಆಗಿದೆ ನೋಡಿ, ನೀರು ಯೂಸ್ ಮಾಡಿ ಹಾಳಾದಾಗ. ಹಾಗಾಗಿ ಅದನ್ನು ಸಹ ಬೇಡ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಏನು ಬೇಕು ಅಂತ ಒಂದ್ಸಲ ಸುಮ್ಮನೆ ಶಾರ್ಟಾಗಿ ಇಟ್ಕೊಂಡಿರ್ತೀವಿ. ಇಷ್ಟು ಈ ಕ್ರೀಮ್ಗಳ್ಗ ಬೇಕು. ಇದು ಶಾಂಪು, ಇದು ಅಸಿಟೋನು, ಇದು ಸಾಲ್ಟು,
ಇಷ್ಟೆಲ್ಲ ಥಿಂಗ್ಸ್ಗಳು ನಮಗೆ ಫೇಶಿಯಲ್ ಇವೆಲ್ಲನೂ ಸಹ ಮೆನಿಕ್ಯೂರ್ ಬೇಕು. ನಾವು ಫೇಸಿಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತೀವಿ, ಕಾಲಿಗೂ ಸಹ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಬೇಕು. ಮತ್ತು ಕ್ರೀಮ್ಗಳಷ್ಟೇ ಚೇಂಜು, ಪ್ರೊಸೀಜರ್ ಸೇಮೇ ಇರುತ್ತೆ. ಈಗ ನಾವು ಫೇಶಿಯಲ್ ಇದನ್ನೆಲ್ಲ ಮಾಡ್ತೀವಿ, ಅದಕ್ಕೂ ಜಾಸ್ತಿನೇ ಮಾಡ್ತೀವಿ. ಆದರೆ ಡೆಡ್ ಸ್ಕಿನ್ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವ್ ಅಲ್ಲಿ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, ಡೆಡ್ ಸ್ಕಿನ್ ರಿಮೂವ್ ಮಾಡ್ತೀವಿ. ಹ್ಯಾಂಡ್ಸಿಗೆ ಸ್ವಲ್ಪ ಕೆಲಸ ಕಮ್ಮಿ, ಬಟ್ ಲೆಗ್ಸಲ್ಲಿ ಸಖತ್ ಕೆಲಸ ಇರುತ್ತೆ. ತಗೊಂಡಾಗಲೇ ಈಗ ನೀವು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಲ್ಲ, ನೀವು ಬೈ ಮಾಡುವಾಗ ಆ ಥರ ನೋಡ್ಕೊಂಡು ಆ ಥರ ಯಾವ ಚೆನ್ನಾಗಿದೆ ಅವುಗಳನ್ನ ಬೈ ಮಾಡಿ. ಇದೆಲ್ಲ ಹೋದ್ಮೇಲೆ ಮತ್ತೆ ಇನ್ನೂ ತಂದಿರ್ತೀನಿ ನೆಕ್ಸ್ಟಿಗೆ ಅವ್ನು ನೋಡಿಕೊಂಡು. ಪೆಡಿಕ್ಯೂರು ಓಕೆ, ಇಷ್ಟು ಕಂಪಲ್ಸರಿ. ಇಲ್ಲಿ ಕಾಮನ್ ಏನಂದರೆ ಹಾಟ್ ವಾಟರು, ಇವೆಲ್ಲ ಕ್ರೀಮ್ಗಳು, ಇವೆಲ್ಲ ಕಾಮನ್ನು. ಸಲೂನಲ್ಲಾದರೆ ಏನಿದೆ ಅದನ್ನು ಮಾಡ್ತೀವಿ, ಮನೆಯಲ್ಲಾದರೆ ಈ ರೀತಿ ಟಬ್ ತಗೋತೀವಿ, ಇಲ್ಲ ಒಂದು ಎಂಟಿ ಟಬ್ಗೆ ನೀರು ಹಾಕೊಂಡು ಮಾಡ್ತೀವಿ. ಬೇಗನೆ ತಗೋಬೋದು, ಈ ಥರನೇ ಇರುತ್ತೆ ಡಬ್ಬಿ. ಡೆಟಾಲ್ ಹಾಕೋಬಹುದು. ಇನ್ನೇನು ಬೇಕು, ನೇಲ್ ಕಟರ್ ಬೇಕು, ನೇಲ್ ಪುಷರು, ನೇಲ್ ಶೇಪ್ನರು, ಅಂದರೆ ನಾವು ಇದನ್ನು ಸ್ಕ್ರಾಪ್ ಮಾಡಿದ್ಮೇಲೆ ಅದು ಸ್ಪಾ ಸಾಲ್ಟು, ಅಸಿಟೋನು ಆಯಿತು. ನಿಂಬೆಹಣ್ಣು ಬೇಡ. ಡೆಡ್ ಸ್ಕಿನ್ ರಿಮೂವರ್ ಬಂತು ಸ್ಕ್ರ್ಯಾಪರ್ ಕರಿತೀವಿ, ಅಥವಾ ನೇಲ್ ಮೇಲೆ ಡೆಡ್ ಸ್ಕಿನ್ ರಿಮೂವ್ ಮಾಡೋದಾದರೆ ಅದೇ. ನೀವು ಅದನ್ನು ಕ್ಯೂಟಿಕಲ್ ರಿಮೂವರ್ ಅಂತಲೇ ಕರೀತೀವಿ, ಅಥವಾ ಕ್ಯೂಟಿಕಲ್ ಕಟ್ಟರ್ ಅಂತ ಕರಿತೀವಿ. ಸ್ಕ್ರ್ಯಾಪರು, ಬ್ರಷು, ಕ್ಯೂಟಿಕಲ್ ಕ್ರೀಮು, ನೇಲ್ ಪಾಲಿಶು, ಸ್ಕ್ರಬ್ಬು, ಮಸಾಜ್ ಅಷ್ಟೇ. ಅದೇ